ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಇನ್ನು ಸಂಖ್ಯಾಶಾಸ್ತ್ರ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹಾಗೆ ಜೀವನದ ಗುರಿಯನ್ನ ನಿರ್ಧಾರ ಮಾಡುತ್ತೆ ಅನ್ನುವಂತಹ ಸಾಕಷ್ಟು ನಂಬಿಕೆಗಳನ್ನ ಕೆಲವೊಂದಿಷ್ಟು ಜನ ಇಟ್ಕೊಂಡಿರ್ತಾರೆ. ಹಾಗಾಗಿ ಇನ್ನು ಕೆಲವರು ವ್ಯಕ್ತಿ ಹಾಗೆ ಜೀವನದ ವ್ಯಕ್ತಿತ್ವದ ಜೊತೆಗೆ ನಿರ್ದಿಷ್ಟ ಬದುಕಿನ ಗುರಿಯನ್ನ ಯಾವ ರೀತಿಯಾಗಿ ನಿರ್ಧಾರ ಮಾಡುತ್ತೆ, ಸಂಖ್ಯಾಶಾಸ್ತ್ರಕ್ಕೂ ಜ್ಯೋತಿಷ್ಯಕ್ಕೂ ಯಾವುದಾದ್ರೂ ಸಂಬಂಧ ಇದೆಯಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಈ ಸಂಖ್ಯಾಶಾಸ್ತ್ರದ ಕುರಿತಂತೆ ಇವತ್ತು ನಾವು ಮಾತನಾಡ್ತಾ ಹೋಗೋಣ. ಸಂಖ್ಯಾಶಾಸ್ತ್ರದ ಕುರಿತು ತಿಳಿಸಿಕೊಡೋದಕ್ಕೆ ಪ್ರಖ್ಯಾತ ಜ್ಯೋತಿಷಿಗಳು ಮತ್ತು ಮಾಂತ್ರಿಕರಾದ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರುಗಳು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಹೇಳ್ತಾ ಇದ್ದೆ ಸಂಖ್ಯಾಶಾಸ್ತ್ರದ ಕುರಿತಂತೆ ನಾವಿವತ್ತು ಮಾತನಾಡ್ತಾ ಹೋಗ್ತೀವಿ ಅಂತ ಹೇಳಿ. ಇನ್ನು ಸಾಕಷ್ಟು ಜನಕ್ಕೆ ಕೆಲವೊಂದಿಷ್ಟು ಗೊಂದಲ ಇರುತ್ತೆ. ಹಾಗಾದ್ರೆ ಈ ಸಂಖ್ಯಾಶಾಸ್ತ್ರ ಅಂದ್ರೆ ಏನು ಅಂತ ಹೇಳಿ, ಹಾಗಾಗಿ ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಜೊತೆಗೆ ಇದಕ್ಕೆ ಇರುವಂತಹ ಪ್ರಾಮುಖ್ಯತೆಗಳ ಕುರಿತಂತೆ ತಿಳಿಸಿಕೊಡೋದಾದ್ರೆ. ಪುರಾಣ ಪ್ರಸಿದ್ಧವಾಗಿರತಕ್ಕಂಥ ವಿಷಯಗಳನ್ನು ವಿಮರ್ಶೆ ಮಾಡುವಂಥ ಸಂದರ್ಭದಲ್ಲಿ ಅನಾದಿ ಕಾಲದಿಂದ ಬಂದಂತಹ 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ ಜ್ಯೋತಿಷ್ಯ ಅನ್ನುವಂಥದ್ದು. ಆ ಜ್ಯೋತಿಷ್ಯ ಅನ್ನುವಂಥದ್ರಲ್ಲಿ ಎಲ್ಲ ಷಡಾಂಗಗಳು ಅನ್ನುವಂಥದ್ದು ಬರ್ತದೆ. ಅದರಲ್ಲಿ ತಾಂಬೂಲ, ಚಕ್ರಲೇಖನ, ಹಾಗೆ ಮನುಷ್ಯನ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿನ ಮೂಲಕವಾಗಿ ಸಿಗುವಂತಹ ಜಾತಕ, ಹಾಗೆ ಆರೂಢ ಅಷ್ಟಮಂಗಳ, ಸ್ವರ್ಣಾರೂಢ ಅಷ್ಟಮಂಗಳ, ತಾಂಬೂಲ ಶಾಸ್ತ್ರ, ಹೀಗೆ ಈ ಜ್ಯೋತಿಷ್ಯದ ಕೆಲವೊಂದು ಅಂಗಗಳು ಅಂತ ಹೇಳಿ. ಹಾಗೆ ಈ ಸಂಖ್ಯಾಶಾಸ್ತ್ರ ಎಲ್ಲಿಂದ ಬಂತು ಅಂತ ನೋಡುವಾಗ ಅದರ ಪೂರ್ವವೃತ್ತ ಅಂತ ಅನ್ನುವಂಥದ್ದು ತಾಂಜಾವೂರಿಗೆ ಕಿರೋ ಅನ್ನುವಂತಹ ಒಬ್ಬ ಆಂಗ್ಲ ಶಾಸ್ತ್ರಜ್ಞ ಬಂದ. ಅವನು ಬಂದವನೇನು ಮಾಡಿದ, ನವಗ್ರಹಗಳ ಅಧ್ಯಯನವನ್ನೆಲ್ಲ ಆ ತಾಂಜಾವೂರಿನಲ್ಲಿರುವಂತಹ ವಿದ್ವಾಂಸರ ಹತ್ರ ಅಧ್ಯಯನ ಮಾಡ್ತಾ ಹೋದ. ಆ ಅಧ್ಯಯನ ಮಾಡಿದಂಥದ್ದು ಅವನಿಗೆ ಸಿಕ್ಕಂಥ ಸತ್ಯಾಸತ್ಯತೆಗಳನ್ನು ಸಂಖ್ಯೆಗೆ ಹೋಲಿಕೆ ಮಾಡಿ, ಹೇಗೆ ನಾವು ಜ್ಯೋತಿಷ್ಯದಲ್ಲಿ ಕವಡೆಗಳನ್ನು ಇಡ್ತಾ ಬರ್ತೇವೋ, ಕವಡೆಗಳನ್ನು ಅಂತ ಹೇಳಿದರೆ 12 ಮನೆಗಳಲ್ಲಿ ಈ 1ಕ್ಕೆ ನಾವು ಸೂರ್ಯ ಅಂಥೇಳಿ ಹೇಳ್ತೇವೆ, 2ಕ್ಕೆ ಚಂದ್ರ ಅಂತೇಳಿ ಹೇಳ್ತೇವೆ, 3ಕ್ಕೆ ಗುರು ಅಂತೇವೆ, 4ಕ್ಕೆ ರಾಹು, 5 ಬುಧ, 6 ಶುಕ್ರ, 7 ಕೇತು, 8 ಶನಿ ಅನ್ನುವಂಥ ವಿಮರ್ಶೆಯನ್ನು ಮಾಡ್ತೇವೆ. ಅಂತ ಹೇಳಿದರೆ ಆಯಾ ಗ್ರಹಗಳಿಗೆ ಅಷ್ಟು ಕವಡೆಗಳನ್ನು ಇಟ್ಟು ನಮ್ಮ ಸಂಜ್ಞೆಗೆ ಅನ್ನುವಂಥದ್ದು ತಗೊಳ್ತೇವೆ. ಆದರೆ ಈ ಶಿರೋ ಅನ್ನುವಂಥ ಈ ಆಂಗ್ಲ ಇವನು ಬಂದಂಥ ಆಂಗ್ಲಶಾಸ್ತ್ರ ವಿದ್ವಾಂಸ ಅನ್ನುವಂಥವನೇನು ಮಾಡ್ದ, ಈ ಸಂಖ್ಯೆಗೆ ಅನುಗುಣವಾಗಿ ಅವನ ಭಾವನೆಗಳನ್ನು ಮತ್ತು ಆಯಾ ಜೀವನದಲ್ಲಿ ಆದಂಥ ವೃತ್ತಾಂತಗಳನ್ನು ಉದಾಹರಣೆ ಮೂಲಕವಾಗಿ ಒಂದು ದತ್ತಾಂಶವನ್ನು ಕಲೆಕ್ಟ್ ಮಾಡಿದ. ಅದು ಜನ್ಮ ನಕ್ಷತ್ರವನ್ನು, ಹಾಗೆ ಜನ್ಮರಾಶಿಯನ್ನು, ಇಸ್ವಿಯನ್ನೆಲ್ಲ ಕೂಡಿಸಿ ಅದರಲ್ಲಿ ಬರುವಂಥ ಒಂದು ಸಂಖ್ಯೆಗೆ ಯಾವ ಗ್ರಹ ಬರ್ತದೆ ಅನ್ನುವಂಥದ್ದನ್ನು ಚಿಂತನೆ ಮಾಡುವಂಥದ್ದನ್ನು ನಮ್ಮ ಈ ಆಧುನಿಕ ಯುಗದಲ್ಲಿ ಸಂಖ್ಯಾಶಾಸ್ತ್ರ ಅಂತೇಳಿ ಹೇಳ್ತಾರೆ. ಅದಕ್ಕೆ ಹಲವಾರಷ್ಟು ಆಯಾಮಗಳಿದ್ದಾವೆ. ಅದನ್ನು ಮುಂದಿನ ಕಾಲಘಟ್ಟದಲ್ಲಿ ನೋಡ್ಕೊಂಡು ಹೋಗುವ. ಓಕೆ ಗುರುಗಳೇ, ಇನ್ನು ನಮ್ಮ ಜೀವನದ ಭವಿಷ್ಯವನ್ನ ಸಂಖ್ಯಾಶಾಸ್ತ್ರದ ಮೂಲಕವಾಗಿ ನಿಖರವಾಗಿ ತಿಳಿದುಕೊಳ್ಳೋದು ಹೇಗೆ ಅಂತ ಹೇಳಿ. ಈಗ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದೇ ನಮಗೆ ಅನಾದಿ ಕಾಲದ್ದು ಅಲ್ಲ. ಒಬ್ಬ ಮನುಷ್ಯ ತನ್ನ ಊಹೆಯನ್ನು ಲೋಕಕ್ಕೆ ಪ್ರಸ್ತುತಪಡಿಸಿದ್ದು. ಅವನಿರುವಂಥ ದೇಶದಲ್ಲಿ ಅವನು ಪ್ರಖ್ಯಾತಿಯನ್ನು ಹೊಂದ. ಯಾಕೆಂದರೆ ಅವ್ರ ಜಾಗದಲ್ಲಿ ಜ್ಯೋತಿಷ್ಯ ಅನ್ನುವಂಥದ್ದು ಇರಲಿಲ್ಲ. ಹಾಗಾಗಿ ಈ ಜ್ಯೋತಿಷ್ಯದಲ್ಲಿ ಬರುವಂಥ ನವಗ್ರಹ ಹಿಡಿತಗಳನ್ನು ಅವನು ಸಂಖ್ಯೆಯ ಮೂಲಕವಾಗಿ ಹೇಳ್ತಾ ಹೋದಂಥದ್ದೇ ಈ ಸಂಖ್ಯಾಶಾಸ್ತ್ರ ಅಂತ. ಇದಕ್ಕೆ ಪ್ರಧಾನ ಅಂತ ಹೇಳಿದರೆ, ಹೇಗೆ ನಾವು ಜಾತಕವನ್ನು ತೆಗೆದುಕೊಂಡಾಗ 12 ಮನೆಗಳು ಅನ್ನುವಂಥದ್ದು ಬರ್ತದೆಯೋ, ಹಾಗೆ ಒಂದೊಂದು ಗ್ರಹಕ್ಕೆ ಅವರವರ ಅನುಕೂಲಗಳನ್ನು ಹೇಳ್ತಾ ಹೋದ. ಕೆಲವೊಂದು ಗ್ರಹಗಳಿಗೆ, ಯಾವ ಗ್ರಹಗಳಿಗೆ ನಾವು ಹಿಂದೆ ಮಾತಾಡಿದ ಹಾಗೆ ಸಂಧಿಶಾಂತಿಗಳು ಅಂತ ಹೇಳ್ತೇವೆ. ಯಾವಾಗ ದುಷ್ಟ ಗ್ರಹಗಳು ನಿರ್ಗಮ ಆಗಿ ಇನ್ನೊಂದು ಹೊಸದಾಗಿ ಬರ್ತದೆಯೋ, ಆಗ ಅವರಿಬ್ಬರ ಮಧ್ಯೆ ಜಗಳ ಆಗ್ತದೆಯೋ, ಆಗ ಆ ಜಗಳ ಆದಂಥ ಜಾತಕಕರ್ತನಿಗೆ ಆಗು ಹೋಗುಗಳೆಲ್ಲ ತುಂಬ ಕೆಟ್ಟದಾಗ್ತಾ ಹೋಗ್ತದೆ ಅಂತ. ಹಾಗೆ ಸಂಖ್ಯಾಶಾಸ್ತ್ರದಲ್ಲೂ ಏನು ಅಂತ ಕೇಳಿದ್ರೆ, ಒಂದು ಸಂಖ್ಯೆಗೆ ಒಂದು ಸಂಖ್ಯೆ ಆಗೋದಿಲ್ಲ ಅನ್ನುವಂಥದ್ದನ್ನು ಅವನು ಬರೆದಿಟ್ಟಿದ್ದಾನೆ. ಆದರೆ ಇದು ನಾವು ಇದರ ಹಿಂದೆ ಹೋಗಬಾರ್ದು, ನಮ್ಮ ಸನಾತನವಾಗಿರ್ತಕ್ಕಂಥ ಜ್ಯೋತಿಷ್ಯ ವಿಚಾರಗಳಲ್ಲೇ ಹೋಗಬೇಕು. ಹಾಗೆ ಇದರಿಂದನೇ ಅಸಂಸ್ಕೃತಿ ಅನ್ನುವಂಥದ್ದು ಹುಟ್ಟಿದ್ದನ್ನೇ ಸಂಖ್ಯಾಶಾಸ್ತ್ರದಿಂದ. ಹಿಂದಿನ ಕಾಲದಲ್ಲಿ ಈ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಬಂದ್ಬಿಟ್ಟು ನಮಗೆ ಟೈಮ್ ಕೊಡಿ ಅಥವಾ ನಾವು ಇದು ಮಾಡುವಂಥ ದಿನ ಯಾವುದು ಅದನ್ನೆಲ್ಲ ಕೇಳ್ತಿರ್ಲಿಲ್ಲ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಈ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಬಂದ್ರ ಮೇಲೆ ಏನಾಗಿದೆ ಕೇಳಿದರೆ, ನಮಗೆ ಯಾವುದು ಸಮಯ, ನಾವು ಯಾವ ದಿನ ನಾವು ಡೆಲಿವರಿ ಮಾಡಿಸ್ಕೊಳ್ಬೇಕು ಅಂತ ಈ ನಿಷೇಕ ಕಾರ್ಯಕ್ರಮಗಳು, ಒಂದು ಗಂಡು ಹೆಣ್ಣು ಕೂಡುವಂಥ ಸಂದರ್ಭಗಳಲ್ಲಿ ಮದುವೆ ಆದ ನಂತರದಲ್ಲಿ ನಿಷೇಕ ಅಂತೇಳಿ ಹೇಳ್ತಾರೆ. ಅದಕ್ಕೆ ಮುಹೂರ್ತಾದಿಗಳನ್ನು ನೋಡಿ
ಆ ನಂತರದಲ್ಲಿ ಆ ಒಳ್ಳೆಯ ಮುಹೂರ್ತದಲ್ಲಿ ಮಾಡುವಂಥದ್ದು. ಆ ಒಳ್ಳೆಯ ಮುಹೂರ್ತಗಳು ಹೇಗಿರ್ತದೆ ಅಂತ ಕೇಳಿದ್ರೆ, ಮಗು ಜನನವಾಗುವಂಥ ಸಂದರ್ಭಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕೃತಿ ವಿಕೋಪಗಳಾಗ್ದಲೇ ಇರುವಂಥದ್ದು, ಆ ಮಗುವಿಗೆ ಬೇಕಾಗಿರುವಂಥ ಆ ಆರೋಗ್ಯ ಸಿಗುವಂಥ ಕಾಲಗಳೇ ಆಗಿರ್ತದೆ ಅಂತ ಹೇಳಿ. ಆದರೆ ಈಗಿನ ಕಾಲದಲ್ಲಿ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಬಂದ ಮೇಲೆ ಮೊಬೈಲಿಗೂ ಬಂತು, ಆಮೇಲೆ ನಮ್ಮ ಹೆಸರಿಗೂ ಬಂತು. ಅದೆಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ನಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗಿರುವಂಥ ಈ ಕುಂಡಲಿಯೇ ಪ್ರಾಮುಖ್ಯತೆ ಅಂತ ಹೇಳಿ. ಯಾಕೆ ಅಂತ ಕೇಳಿದರೆ, ಆ ನಿಷೇಕಾಧ್ಯಾಯಗಳಲ್ಲಿ ಯಾಕೆ ಅಂತ ಕೇಳಿದರೆ, ಪ್ರೆಗ್ನೆಂಟ್ ಲೇಡಿ ಅನ್ನುವಂಥದ್ದು ಅದು ತುಂಬ ಪ್ರಾಮುಖ್ಯತೆ. ಆ ತಾಯಿ ಸುಮಾರಷ್ಟು ನೋವುಗಳನ್ನು ತಿಂತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಅದನ್ನು ತಡೆಯುವಂಥದ್ದಾಗಲಿ ಮುಂದೂಡುವಂಥದ್ದಾಗಲಿ ಅದು ಮಹಾ ಅಪರಾಧ ಅಂತ ಹೇಳಿ. ಅದನ್ನೆಲ್ಲ ನಾವು ನೋಡಲೇಬಾರ್ದು. ಅದು ಆಗುವಂಥದ್ದು, ಹುಟ್ಟುವಂಥದ್ದು, ಸಾವು ಅನ್ನುವಂಥದ್ದು ಭಗವಂತನ ಕೈಲಿರುವಂಥದ್ದು. ನಾವು ಬದಲಾವಣೆ ಮಾಡ್ತೇವೆ ಅಂತ ಹೋದಾಗ ಆ ಕೋಪಕ್ಕೆ ನಾವು ಗುರಿ ಆಗಬೇಕಾಗ್ತದೆ. ಈ ಕಾಲಘಟ್ಟದಲ್ಲಿ ಮಾಡ್ತಿರುವಂಥದ್ದು ಅದೆಲ್ಲ ತಪ್ಪು. ಹಾಗೆ ಈ ಸಂಖ್ಯೆ ಅನ್ನುವಂಥದ್ದು ಹೇಗೆ ಅಂತ ಕೇಳಿದರೆ, ನಮ್ಮ ಗಣನೆಗೆ ಮಾತ್ರ, ಅದು ದೇವರಲ್ಲ. ಈಗ ಸಂಖ್ಯೆ ಅನ್ನುವಂಥದ್ದು ನಮಗೊಂದು, ನೀವೊಂದು 10 ರೂಪಾಯಿ ನನಗೆ ಕೊಡಬೇಕಂತಾದರೆ ಆ ಪ್ರಮಾಣವನ್ನು ಸೂಚನೆ ಮಾಡುವಂಥದ್ದು. ಅದಕ್ಕೆ ನಾವು ದೈವಿಕ ಅಂಶಗಳನ್ನು ಕೊಡುವಂಥದ್ದು ನಮ್ಮ ಧರ್ಮವನ್ನು ನಾವೇ ಹಾಳು ಮಾಡಿದಾಗ ಆಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಇಡೀ ಸಂಖ್ಯಾಶಾಸ್ತ್ರವನ್ನು ನೋಡಿದಾಗ ಆ ಬಂದಂಥ ಕಾಲ ಯಾವುದು, ಅದಕ್ಕೆ ಆಧಾರ ಯಾವುದೂ ಇಲ್ಲ. ಅವನ ಊಹಾಪೋಹಗಳು, ಹೇಗೆ ಈ ಗ್ರಹಗಳು ಈ ಸಂಖ್ಯೆಯ ಮಧ್ಯಭಾಗದಲ್ಲಿ ಬರ್ತದೆ, ಆಗ ಈ ರೀತಿ ಆಗಬಹುದು ಅಂತ ಹೇಳಿದಾನೆ ಬಿಟ್ಟರೆ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದಂತೆ ಇದಮಿತ್ತಂ ಅನ್ನುವಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಮತ್ತು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧಾರಗಳು ಅನ್ನುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇಲ್ಲ. ನಾವು ಕೊಡಬೇಕಾಗಿರುವಂಥದ್ದು ಜ್ಯೋತಿಷ್ಯಕ್ಕೇನೆ. ಇದರ ಮುಂದಿನ ವಿಚಾರಗಳನ್ನು ವಿಮರ್ಶೆ ಮಾಡ್ತಾ ಹೋಗುವ. ಓಕೆ ಗುರುಗಳೇ, ಜ್ಯೋತಿಷ್ಯದ ಕುರಿತಂತೆ ಹೇಳ್ತಾ ಇದ್ರಿ. ಇನ್ನು ಜ್ಯೋತಿಷ್ಯಕ್ಕೂ ಹಾಗಾದರೆ ಸಂಖ್ಯಾಶಾಸ್ತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ ಇಲ್ವಾ, ಈ ಕುರಿತು ತಿಳಿಸಿಕೊಡೋದಾದ್ರೆ. ಸಂಖ್ಯಾಶಾಸ್ತ್ರವನ್ನು ಅದೇ ಅವನು ಪರಿಚಯಿಸಿದಂಥದ್ದು, ಅವನು ಕಂಡಂಥ ನವಗ್ರಹಗಳು. ಈಗ ಶುಕ್ರಗ್ರಹ ಅನ್ನುವಂಥದ್ದು ಬಂದಾಗ ಏನಾಗ್ತದೆ, ಶುಕ್ರಗ್ರಹನಿಂದ ನಾವು ಭೋಗಕಾರಕ ವಸ್ತುಗಳನ್ನು ನಾವು ಚಿಂತನೆ ಮಾಡ್ತೇವೆ, ಐಶ್ವರ್ಯವನ್ನು ಚಿಂತನೆ ಮಾಡ್ತೇವೆ. ಹಾಗೆ ಅವನು ಆ ಶುಕ್ರನನ್ನು ಮತ್ತೆ ನಾವು ಕವಡೆ ಶಾಸ್ತ್ರಕ್ಕೆ ತಗೊಂಡೋದಾಗ ಶುಕ್ರ ಇರುವಂಥ ಸ್ಥಿತಿಗತಿಗಳೇನು ಅಂತ ಕೇಳಿದರೆ 6 ನಾವು ಗಣನೆಗೆ ತಗೊಳ್ತೇವೆ. 6ನೇ ಸಂಖ್ಯೆ ಅನ್ನುವಂಥದ್ದು ಶುಕ್ರ ಸಂಖ್ಯೆ ಅನ್ನುವಂಥದ್ದು. ಆ ಶುಕ್ರನ ಸಂಖ್ಯೆಯನ್ನು, ಆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸನ್ನು ಕೂಡಿ ಬಂದಂಥ ಒಂದು ಸಮಯ, ಆ ಒಂದು ನಂಬರ್ ಅನ್ನುವಂಥದ್ದು ಯಾವ ಗ್ರಹ ಸೂಚನೆ ಮಾಡ್ತದೆ ಅಂತ ಆಗಲೇ ನಾ ಹೇಳಿದೆ. 1ನೇ ನಂಬರಿಂದ ನಾವು ಸೂರ್ಯನನ್ನು ಚಿಂತನೆ ಮಾಡ್ಬೋದು ಅಂತೇಳಿ. ಆ ಸೂರ್ಯನ ಕಾರಕಗಳನ್ನು ನಾವು ವಿಮರ್ಶೆ ಮಾಡ್ತಾ ಹೋದಾಗ ನಾವು ಸೂರ್ಯನನ್ನೇ ಇಲ್ಲಿ ಗಣನೆಗೆ ತಗೊಳ್ತೇವೆ ಬಿಟ್ಟರೆ 1ನೇ ನಂಬರ್ ಏನು ಅಂತ ತಗೊಳ್ಳೋದಿಲ್ಲ. ಒಂದನ್ನು ಅವನು ಏನು ಅಂತ ಹೇಳಿ ಇದು ಮಾಡಿದ್ದು, ಸೂರ್ಯ ಅಂತ ಹೇಳಿದರೆ 1 ನಂಬರ್ ಅಂತ ಹೇಳಿ ಅವನು ಚಿಂತನೆಯನ್ನು ಮಾಡಿದ್ದಾನೆ. ಆದರೆ ಅದು ಅನಾದಿ ಕಾಲದಿಂದ ನಮ್ಮ ಇದರಲ್ಲಿ ಇರುವಂಥದ್ದೇ, ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಹೋಗಬಾರ್ದು. ಹಾಗಾಗಿ ಸಂಖ್ಯೆಗಳು ದೇವರಲ್ಲ, ನಮಗೆ ಅದೊಂದು ಸಂಜ್ಞೆ ಅಷ್ಟೇ. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ಹೇಳಲಿಕ್ಕೆ, ಒಂದು ಮುಷ್ಟಿದೆ ಅಂತ ಹೇಳಲಿಕ್ಕೆ ಬರಲ್ಲ, ಒಂದು 100 ರೂಪಾಯಿ ಚಿಲ್ಲರೆ ಇದೆ ಅಂತ ಹೇಳಲಿಕ್ಕೆ ಆ ಸಂಖ್ಯೆ ಅನ್ನುವಂಥದ್ದು ನಮಗೆ ಪ್ರಾಮುಖ್ಯತೆ. ಆದ್ದರಿಂದ ಸಂಖ್ಯಾಶಾಸ್ತ್ರಕ್ಕೆ ನಾವು ಮಾರು ಹೋಗುವಂಥದ್ದು ಏನಾಗ್ತದೆ ಅಂತ ಕೇಳಿದ್ರೆ ಅಷ್ಟು ಸಮಂಜಸ ಅಲ್ಲ, ಅದಕ್ಕೆ ಆಧಾರ ಇಲ್ಲ, ತಲೆಬುಡ ಅನ್ನುವಂಥದ್ದು ಪೂರ್ಣವಾಗಿರುವಂಥದ್ದಿಲ್ಲ. ಆದ್ದರಿಂದ ನಾವು ಜ್ಯೋತಿಷ್ಯವನ್ನೇ ಇದು ಮಾಡಬೇಕು. ಆದರೆ ನಮಗಿದೇನು ಅಂದರೆ ಒಂದು ಶಾರ್ಟ್ಕಟ್, ಸಂಖ್ಯಾಶಾಸ್ತ್ರವನ್ನು 7ನೇ ಮನೆ 7 ಅನ್ನುವಂಥ ಚಿಂತನೆ ಬಂದಾಗ ಕೇತು ಅನ್ನುವಂಥದ್ದು ಬರ್ತದೆ. ಕೇತು ಅಂದರೆ ಏನು, ಅರ್ಧಂಬರ್ಧ ಗ್ರಹ, ಅವನು ಅರ್ಧಂಬರ್ಧವಾಗಿರ್ತಾನೆ, ಅದನ್ನೇ ವಿಮರ್ಶೆ ಕೊಡಬೇಕು ಅಂತ ಬಿಟ್ಟರೆ 7 ಅನ್ನುವಂಥ ಸಂಖ್ಯೆಯಿಂದ ನಾವೇನನ್ನೂ ವಿಮರ್ಶೆ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಅದೇ ಕೇತು ಅನ್ನುವಂಥದ್ದನ್ನು ತಗೊಂಡಾಗ, ಅಥವಾ 6 ಅನ್ನುವಂಥದ್ದು ಶುಕ್ರ ಅನ್ನುವಂಥದ್ದು ತಗೊಂಡಾಗ ಆ 2 ಗ್ರಹಗಳ ಬಗ್ಗೆ ನಾವು ಲೀಲಾಜಾಲವಾಗಿ ಎಷ್ಟು ಬೇಕಾದರೂ ಮಾತಾಡ್ಬೋದು. ಆದರೆ ಒಂದು ಸಂಖ್ಯೆಯನ್ನು ಕೊಟ್ಟರೆ ನಮಗೆ ಮಾತಾಡ್ಲಿಕ್ಕಾಗಲ್ಲ. ಅಂದರೆ ಆ ಒಂದು ಪ್ರಮಾಣವನ್ನು ಸೂಚಿಸುವಂಥ ಒಂದು ಮಾರ್ಗ ಅಷ್ಟೇ ನಮಗೆ. ಅದನ್ನು ನಾವು ವೈಭವೀಕರಿಸಿದಷ್ಟು ನಮಗೆ ಸರಿಯಾಗಿರುವಂಥ ಮಾರ್ಗ ಸಿಗೋದಿಲ್ಲ. ಅದರಂಥ ಚಿಂತನೆಗಳನ್ನು ಮಾಡ್ತಾ ಹೋದರೆ ಮಾಡ್ಬೋದು, ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮಗೆ ಅದಕ್ಕಿಂತ ಸರಿಯಾಗಿ ತಿಳಿಯುವಂಥ ಶಾಸ್ತ್ರ ನಮ್ಮ ಎದುರುಗಡೆ ಇದ್ದಾಗ ಅದನ್ನು ಬಿಟ್ಟು ನಾವು ಬೇರೆದಕ್ಕೆ ಹೋಗುವಂಥದ್ದು ಏನಾಗ್ತದೆ ಕೇಳಿದರೆ ನಾವಿನ್ನೂ ಸ್ವಲ್ಪ ಅದು ತಪ್ಪಾಗ್ತದೆ. ಪೂರ್ಣ ಮಾಹಿತಿ ಬೇಕಂದರೆ ನಾವು ಈ ಕಡೆನೇ ಹೋಗಬೇಕು. ಯಾಕಂದರೆ ಇದನ್ನು ವೈಭವೀಕರಿಸುವಂಥದ್ದು ನಮಗೇನು ದೊಡ್ಡ ವಿಷಯ ಅಲ್ಲ. ಇದಾಗಲಿ ಅಥವಾ ಇದರಲ್ಲೇ ಜ್ಯೋತಿಷ್ಯ ವಿಭಾಗದಲ್ಲಿ ಟ್ಯಾರೋಟ್ ಅನ್ನೋ, ಇನ್ನು ಕಾರ್ಡ್ ರೀಡಿಂಗ್ ಅನ್ನುವಂಥದ್ದೆಲ್ಲ ಮಾಡ್ತಾರೆ. ಅದೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಯವರು ಅವರ ಗಣನೆಗೆ ಅವರು ನೋಡಿದಂಥದ್ದು ಇದು ಸತ್ಯ, ಹೀಗಿರಬಹುದು ಅನ್ನುವಂಥದ್ದನ್ನು ಅವರು ಲೋಕಕ್ಕೆ ಪ್ರಚಾರ ಮಾಡಿದ್ದಾರೆ ಬಿಟ್ಟರೆ ಇದಮಿತ್ತಮ್ ಅನ್ನುವಂಥ ಆಧಾರ ಬರಬೇಕಂತಾದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಹೋಗ್ಬೇಕು. ಫಲದೇವಿಕಾ, ಪ್ರಶ್ನಾ ಮಾರ್ಗ, ಅಷ್ಟಮಂಗಳ, ಸ್ವರ್ಣಾರೂಢ, ಅಷ್ಟಮಂಗಳ, ಆರೂಢ ಪ್ರಶ್ನ ಅನ್ನುವಂಥದ್ದು ಈ ವಿಷಯಗಳೆಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲ, ಇದು ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯದ್ದಾದ್ದರಿಂದ ಇದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು. ಆದರೆ ಇದಕ್ಕೆ ನಾವು ಹೆಚ್ಚು ಮೊಬೈಲ್ ನಂಬರ್, ಈಗ ಮೊಬೈಲ್ ನಂಬರಿಂದನೇ ನಿಮಗೆ ತೊಂದರೆ ಆಗ್ತಿದೆ,
ಹಾಗಾದ್ರೆ ಹಿಂದಿನ ಕಾಲದಲ್ಲಿ ಮೊಬೈಲೇ ಇರಲಿಲ್ಲ, ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ವಾ? ಹಾಗೆ ವಿಷಯಗಳೇನು ಅಂತ ಕೇಳಿದರೆ ನಾವು ಯಾವುದನ್ನು ವೈಭವೀಕರಿಸಬೇಕು ಅಷ್ಟನ್ನು ಮಾತ್ರ ವೈಭವೀಕರಿಸಬೇಕು. ಈಗ ನಾನು ಇಲ್ಲಿ ಕೂತ್ಕೊಂಡು ಸಂಖ್ಯಾಶಾಸ್ತ್ರದ ಬಗ್ಗೆ ನನಗೆ ತಿಳಿದಿಲ್ಲ ಅಂತಲ್ಲ, ತಿಳಿದಿರುವಂಥ ವಿಷಯಗಳನ್ನು ಅಷ್ಟು ಹೇಳ್ಬೋದು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮ ವಿಚಾರಗಳನ್ನು ನಾನು ಮರೆಮಾಚಿದಂಗೆ ಆಗ್ತದೆ. ಇದು ಶಾಶ್ವತ, ಇದು ಅನಾದಿ ಕಾಲದಿಂದ ಬಂದಂಥದ್ದು. ಹಾಗಾಗಿ ಇದು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇನ್ನು ಇದರಿಂದ ನಮಗೇನೇನು ಒಳ್ಳೇದಾಗಬಹುದು ಅಥವಾ ಯಾವ ನಂಬರನ್ನು ಇಟ್ಕೊಂಡ್ರೆ ಒಳ್ಳೇದಾಗಬಹುದು, ಇದೆಲ್ಲ ಇವತ್ತಿನ ಕಾಲಕ್ಕೆ ಸರ್ವೇಶಾಂ ಕಾಂಚನಮಾಶ್ರಯಂತೆ, ಎಲ್ಲರೂ ಸಮೇತ ಹಣಕ್ಕಾಗಿಯೇ ಮಾಡುವಂಥದ್ದು, ಹಣಕ್ಕಾಗಿಯೇ ಒಂದು ಸುಳ್ಳಿನ ಜಾಲವನ್ನು ಸೃಷ್ಟಿ ಮಾಡುವಂಥದ್ದು, ಹಣಕ್ಕಾಗಿಯೇ ಅದಕ್ಕೊಂದು ವೈಭವೀಕರಿಸುವಂತೆ ಮಾಡಿ ಅದನ್ನು ಮಾರಾಟ ಆಗುವಂತೆ ಮಾಡುವಂಥದ್ದಾದ್ದರಿಂದ ನಾವು ಪ್ರಾಮುಖ್ಯತೆ ಯಾಕೆ ಅಂತ ಕೇಳಿದ್ರೆ, ಈಗ ಸಂಖ್ಯಾಶಾಸ್ತ್ರ ಹೇಳುವಂತೆ ಎಲ್ಲ ಒಳ್ಳೆ ನಂಬರನ್ನೇ ನಾವು ಇಟ್ಕೊಂಡು ಮೊಬೈಲ್ ನಂಬರ್, ಹೆಸರು, ಅದಕ್ಕೆ ಬರುವಂಥದ್ದನ್ನು ಎಲ್ಲ ಇಟ್ಕೊಂಡು ನಮ್ಮ ಜಾತಕದ ದೋಷನೇ ಸರಿ ಮಾಡ್ಕೊಳ್ಳಲಿಲ್ಲ ಅಂದರೆ ಅಲ್ಲಿ ನಾವೇನು ಹೇಳ್ತೇವೆ, ನವಗ್ರಹ ಆರಾಧನೆಯನ್ನು ಮಾಡಿ ದೇವತಾರಾಧನೆಯನ್ನು ಮಾಡಿ, ಇಲ್ಲಿ ಒಂದು ನಂಬರನ್ನು ಚೇಂಜ್ ಮಾಡ್ತಿದ್ದಂಗೆ ನಮ್ಮ ಜೀವನ ಚೇಂಜ್ ಮಾಡ್ತದೆ ಅಂತ ಆದರೆ ಹಾಗಾದರೆ ದೇವ್ರು ಎಂತಕ್ಕೆ ಬೇಕು? ಹಾಗಾಗಿ ನಾನು ವೀಕ್ಷಕರಿಗೆ ಹೇಳುವಂಥದ್ದೇನು ಅಂತ ಕೇಳಿದರೆ, ನಿಮ್ಮ ಕುಲದೇವರು, ನಿಮ್ಮ ಗ್ರಾಮ ದೇವರು, ನಿಮ್ಮ ಜಾತಕಕ್ಕೆ ಪ್ರಾಶಸ್ತ್ಯ ಕೊಡಿ. ಯಾರೋ ಇನ್ನೊಂದು ರೀತಿಯಾಗಿ ಬಂದು ನಿಮ್ಮ ತಲೆಯನ್ನು ಹಾಳು ಮಾಡ್ತಾರೆ ಅಂತ ಆದರೆ ಅದಲ್ಲ, ನಮ್ಮ ಸಂಸ್ಕೃತಿಯನ್ನು ಬಿಡಬೇಡಿ. ಆದರೆ ಇದ್ರ ಬಗ್ಗೆ ತಿಳ್ಕೊಂಡಿರುವಂಥದ್ದು ಉತ್ತಮ. ಸಂಖ್ಯೆಗಳಲ್ಲಿ ಈಗ ನೋಡಿ, ನಾವು ಕೇತು ಅಂದ್ರೂ ಕೂಡಲೇ ಯಾರಿಗೂ ಗೊತ್ತಾಗೋದಿಲ್ಲ. ಅದೇ ಒಂದು 7 ನಂಬರ್ ಅಂತ ಹೇಳಿದರೆ 7 ಒಂದು ಅರ್ಧಂಬರ್ಧ ಗ್ರಹ ಮಾರಾಯ ಅಂತಾರೆ. ಯಾಕೆ ಅಂದರೆ ಜನ ಈಗ ಅದಕ್ಕೆ ಶಾರ್ಟ್ಕಟ್ಟಲ್ಲಿ ಹೋಗ್ಬೇಕನ್ನುವಂಥ ಕಾಲ ಬಂದಾಗ ನಮ್ಮ ಜ್ಯೋತಿಷ್ಯ ಅನ್ನುವಂಥದ್ದು, ಈಗ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೇನೆ ಶುಕ್ರ ಯಕ್ಷಕೃತಂ ರೋಗಂ ಬ್ರಹ್ಮ ರಕ್ಕಸ ಪೀಡನಂ ಅನ್ನುವಂಥದ್ದು, ಕೆಲವೊಂದು ಭಾಗಗಳಲ್ಲಿ ಶುಕ್ರ ಅನ್ನುವಂಥದ್ದು ತೊಂದರೆಯಲ್ಲಿ ಬಂದ ಅಂತ ಆದರೆ ಅವು ಯಕ್ಷಕೃತವಾಗಿರ್ತಕ್ಕಂಥ ರೋಗಗಳು ಅಂತ ಹೇಳ್ತೇವೆ. ಆದರೆ ನಾವಿಲ್ಲಿ ನಂಬರ್ ತೊಗೊಂಡು ಯಾವುದನ್ನು ಹೇಳೋದು, ಅದು ಯಾವ ಗ್ರಹದಲ್ಲಿರ್ತಾರೆ ಅಂತ. ಹಾಗಾಗಿ ಈ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ನಮಗೆ ತಿಳ್ಕೊಳ್ಳಿಕ್ಕೆ ಸಾಕಾಗ್ತದೆ ಬಿಟ್ಟರೆ ಪೂರ್ಣವಾಗಿ ನಾವು ಅವಲಂಬಿಸಬೇಕಾಗಿರುವಂಥದ್ದು ಜ್ಯೋತಿಷ್ಯ ಶಾಸ್ತ್ರವನ್ನು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಮತ್ತು ಅವರವರು ತಿಳಿದಿರುವಂಥ ಪಾಂಡಿತ್ಯದ ಬಗ್ಗೆ ನಾನು ಸುಳ್ಳು ಅನ್ನುವಂಥದ್ದು ವಾದ ನಂದಲ್ಲ. ಯಾಕೆ ಅಂತ ಕೇಳಿದರೆ ಇದು ನಮ್ಮ ಸನಾತನ ಸಂಸ್ಕೃತಿ. ಹಾಗಾಗಿ ಇದರಲ್ಲಿ ಮತ್ತೆ ವಿಶೇಷವಾಗಿ ನೋಡುವಾಗ ಸೂರ್ಯ ಚಂದ್ರರನ್ನೇ ನಾವಿಲ್ಲಿ ತಗೊಳ್ಳೋದು ಬಿಟ್ಟರೆ ಹೆಚ್ಚಿನ ನಂಬರಿಗೆ ಪ್ರಾಶಸ್ತ್ಯ ಅನ್ನುವಂಥದ್ದು ಕೊಡುವುದಿಲ್ಲ. ಹಾಗೆ ಇದರಲ್ಲಿ ಮತ್ತೆ ಇನ್ನು ಹೆಸರನ್ನು ಇಡುವಂಥದ್ದೆಲ್ಲ ಇರ್ತದೆ. ಈಗ ಸೂರ್ಯನಿಂದ ನಾವು ಚಿಂತನೆ ಮಾಡುವಾಗ ಇಂಗ್ಲಿಷ್ ಕಾಲಘಟ್ಟದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಮೇಯ್ನ್ ಬರುವಂಥದ್ದು ಯಾವುದು, A to Z ಅಷ್ಟನ್ನೇ ತಗೊಳ್ಳೋದು, ಅಕಾರಾದಿ ಯಕಾ ಪರ್ಯಂತಂ ತಗೊಳ್ಳೋದಿಲ್ಲ. ಇದರಲ್ಲಿ ನೋಡುವಾಗ AIJRY ಅನ್ನುವಂಥದ್ದೆಲ್ಲ ಸೂರ್ಯನಿಗೆ ಸಂಬಂಧಿತವಾಗಿರುವಂಥದ್ದಾಗ್ತದೆ. ಇನ್ನು BRK ಅನ್ನುವಂಥದ್ದು ಈ ಅಕ್ಷರಗಳಿಂದ ಪ್ರಾರಂಭ ಆಯಿತು ಅಂತಾದರೆ ಅವರಿಗೆ ಅಧಿಪತಿ ಆಗಿರುವಂಥದ್ದು ಚಂದ್ರನನ್ನು ತಗೊಳ್ತೇವೆ. ನಂತರದಲ್ಲಿ ಈ CGLS ಮತ್ತು 3ನೇ ಅಂಕೆ ಅನ್ನುವಂಥದ್ದನ್ನು ನಾವು ಗುರುವಿನಿಂದ ಚಿಂತನೆ ಮಾಡ್ತೇವೆ. ಹಾಗೆ ಪ್ರತಿಯೊಂದು ಗ್ರಹಕ್ಕೂ ಅವರದ್ದೇ ಆಗಿರ್ತಕ್ಕಂತಹ ಪ್ರಾರಂಭಿಕವಾಗಿರ್ತಕ್ಕಂಥ ಹೆಸರಿನ ಅಕ್ಷರಗಳನ್ನು ನಾವು ತಗೊಳ್ತಾ ಹೋಗ್ತೇವೆ. ಹೇಗೆ ಈಗ KA14 ಅನ್ನುವಂಥದ್ದು ಬಂತು ಅಂತ ಹೇಳಿದರೆ ಕೆ ಅನ್ನುವಂಥದ್ದು ಯಾವುದು ಬಂತು, ಕೆಗೆ ಸಂಬಂಧಿತವಾಗಿರ್ತಕ್ಕಂಥ ಗ್ರಹ ಯಾವುದು ಅದನ್ನು ಚಿಂತನೆ ಮಾಡಬೇಕು. ಕೆ ಅಂತ ಹೇಳಿದರೆ 2, ಹೇಗೆ ABCD ಅನ್ನುವಂಥದ್ದು ಅದಕ್ಕೆ ನಂಬರ್ಗಳನ್ನು ಹಂಚಿ ಹೋಗಿದ್ದಾರೆ, ಅದೇ ಈ ರೀತಿ ಬರ್ತದೆ. ಆದ್ದರಿಂದ ಒಂದೊಂದು ಹೆಸರನ್ನು ನಾವು ಬೇರೆ ಬೇರೆ ರೀತಿಯಾಗಿ ವಿಮರ್ಶೆ ಮಾಡಬಹುದು ಸಂಖ್ಯಾಶಾಸ್ತ್ರದಲ್ಲಿ. ಇದಮಿತ್ತಂ, ಇದೇ ರೋಗ, ಇದಕ್ಕಿದೇ ಪರಿಹಾರ ಮಾಡಬೇಕು ಅಂತ ಹೇಳಿ ನಮಗೆ ಸರಿಯಾಗಿ ಅದರಲ್ಲಿ ಗಣನೆಗೆ ಬರೋದಿಲ್ಲ. ಅದು ಬೇಕಂತಾದರೆ ಮತ್ತೆ ಈ ಕಡೆಯೇ ಬರಬೇಕು ಅನ್ನುವಂಥದ್ದು ನಾನು ತಿಳ್ಕೊಂಡಿರುವಂತಹ ಸತ್ಯ. ಯಾಕೆಂದರೆ ನಾವು ತಿಳಿಯುವಂಥದ್ದೇನೇ ಆದರೂ ಸಮೇತ ನಮಗೆ ಆಧಾರ ಬೇಕು. ಈಗ ನಾನು ನಿಮಗೆ ಹೇಳಬೇಕಂದ್ರೆ ಬಿಟ್ಟರೆ ಇದು ಎಲ್ಲಿ ಹೇಳಿದೆ ಅನ್ನುವಂಥದ್ದು ನೋಡಿದರೆ, ಈಗ ನೀವು ಸಂಖ್ಯಾಶಾಸ್ತ್ರ ಎಲ್ಲಿಂದ ಶುರುವಾಯಿತು, ಜ್ಯೋತಿಷ್ಯ ಎಲ್ಲಿಂದ ಶುರುವಾಯಿತು ಒಂದು ಗೂಗಲ್ ಮಾಡಿದರೆ ಭಟ್ರು ಹೇಳಿ ಸತ್ಯ ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಪ್ರಸಿದ್ಧವಾಗಿ ಆಧಾರ ಇಟ್ಕೊಂಡು ನಾವು ಮಾತಾಡಿದಾಗ ಅದಕ್ಕೆ ಪ್ರಾಮುಖ್ಯತೆ ಅನ್ನುವಂಥದ್ದು ಹೆಚ್ಚಾಗ್ತದೆ ಅನ್ನುವಂಥದ್ದು ಈಗ ಗಮನಿಸಬೇಕಾಗಿರುವಂಥ ವಿಷಯ. ಗುರುಗಳೇ, ಇನ್ನು ಸಂಖ್ಯಾಶಾಸ್ತ್ರಕ್ಕೆ ಸಂಪೂರ್ಣವಾಗಿ ಮಾರು ಹೋಗೋದು ಅಷ್ಟು ಸಮಂಜಸ ಅಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಇನ್ನು ಕೆಲವರು ಸಾಕಷ್ಟು ಜನ ಸಂಖ್ಯಾಶಾಸ್ತ್ರವನ್ನೇ ನಂಬಿ ಬದುಕ್ತಾ ಇರ್ತಾರೆ. ಅಂಥವರ ಸಮಸ್ಯೆಗೆ ಹಾಗಾದ್ರೆ ಪರಿಹಾರ ಸಿಗುತ್ತಾ ಗುರುಗಳೇ? ಈಗ ನೋಡಿ, ನಾವೆಲ್ಲ ಅಥವಾ ನಮ್ಮ ಹಿರಿಯರೆಲ್ಲ ಆರಾಧನೆ ಮಾಡ್ತಿದ್ದಂಥದ್ದು ಒಂದೇ ದೇವರನ್ನು, ಊರಿಗೆ ಇದ್ದಂಥದ್ದು ಒಂದೇ ದೇವಸ್ಥಾನ, ನಮಗಿದ್ದಂಥದ್ದು ಒಂದೇ ಕುಲದೇವರು. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ, ನೂತನವಾಗಿರ್ತಕ್ಕಂಥ ದೇವರನ್ನು ಹೆಸರು ಒಳಗೊಂಡಂಥ ದೇವರೆಲ್ಲ ಬಂದಿದೆ. ಇದಕ್ಕೆ ನಾವೇನು ಹೇಳ್ತೇವೆ ಅಂತ ಕೇಳಿದ್ರೆ ಅವ್ರವ್ರು ಮಾಡ್ಕೊಂಡಿರುವಂಥದ್ದು. ಅದು ಈಗ ನನಗೆ ಜ್ಯೋತಿಷ್ಯ ಅನ್ನುವಂಥದ್ದು ಸಂಖ್ಯಾಶಾಸ್ತ್ರದ ಮುಖಾಂತರವಾಗಿ ಹೀಗೆ ಅರ್ಥ ಆಗಿದೆ, ನಾನು ನಿಮಗೆ ಹೇಳುವಾಗ ಹಾಗೆ ಹೇಳಿದ್ದೇನೆ ಅನ್ನುವಂಥದ್ದು. ಅವರವರ ದೃಷ್ಟಿಕೋನಗಳಲ್ಲಿ ಕೆಲವರು ಅದನ್ನು ವಾದಗಳನ್ನು ಮಂಡನೆ ಮಾಡಿದ್ದಾರೆ ಅಥವಾ ಅದನ್ನು ಸಂಗ್ರಹ ಮಾಡಿಟ್ಟು 4 ಜನಕ್ಕೆ ಕೊಟ್ಟಿದ್ದಾರೆ ಬಿಟ್ಟರೆ ಇನ್ನು ಸಂಖ್ಯಾಶಾಸ್ತ್ರದಿಂದ ಜ್ಯೋತಿಷ್ಯಕ್ಕೂ ಯಾವುದು ಸಂಬಂಧ ಇಲ್ಲ.
ಅವನು ಬಂದಿದ್ದೆಲ್ಲಿಗೆ ತಾಂಜಾವೂರಿಗೆ ಬಂದ, ಅವನು ಕಲ್ತಿದ್ದೆ ಅಂತ ನವಗ್ರಹಗಳ ಅಧ್ಯಯನವನ್ನು ಮಾಡಿದ, ಆ ಗ್ರಹಗಳ ಕಾರಕತ್ವ ಏನು, ಆ ಗ್ರಹಗಳು ಹೇಗಿರ್ತದೆ ಅನ್ನುವಂಥದ್ದು ಅಧ್ಯಯನ ಮಾಡಿ ಅವನು ಬರ್ದಿದ್ದು ಬುಡ ಇಲ್ಲೇ ಅಲ್ಲ, ಇದರ ಬಂಡವಾಳ ಇಲ್ಲೇ ಇರೋದಲ್ಲ. ಹಾಗಾದ್ರೆ ಅವನು ಮಾಡಿದ್ದೆಂತ, ಹಾಗಾದ್ರೆ ಅವನು ತಿಳ್ಕೊಂಡಂಥದ್ದು ಆ ರೀತಿ. ಹಾಗಾಗಿ ಜನಗಳಿಗೆ ಅದನ್ನು ಪ್ರಚಾರ ಮಾಡ್ತಾ ಹೋದ. ಅದಾದರೆ ಅದಕ್ಕಿಂತ ಹೆಚ್ಚು ಪ್ರಾಶಸ್ತ್ಯ ಯಾವುದು, ದೇವತಾರಾಧನೆ ಹೆಚ್ಚು ಪ್ರಾಶಸ್ತ್ಯ. ನಾ ಹೇಳಿದಾಗ ಎಲ್ಲ ಒಳ್ಳೆ ನಂಬರ್ನ ಇಟ್ಟುಕೊಂಡು ನಾಳೆ ದಿನ ನಾನು ದೇವ್ರ ಕೆಲಸ ಮಾಡಲಿಲ್ಲಪ್ಪ, ಮನೇಲಿ ದೇವರೇ ಇಟ್ಕೊಂಡಿಲ್ಲ, ದೇವರ ಸ್ಥಾನದಲ್ಲಿ 1 2 3 ನಂಬರ್ ಬರೆದಿಟ್ಟೆ, ನಂಗೆ ಉದ್ಧಾರ ಆಗ್ತೇನಾ? ಇಲ್ಲ. ಭಗವಂತನ ಆರಾಧನೆ ಮಾಡೋದ್ರಿಂದನೇ ನಮ್ಮ ಪಾಪಕರ್ಮಗಳು ಅನ್ನುವಂಥದ್ದು ಕಮ್ಮಿ ಆಗ್ತಾ ಬರೋದು, ಬಿಟ್ಟರೆ ನಂಬರ್ನ ಹಿಡ್ಕೊಂಡು ಓಡಾಡಿದ್ರೆ ನಮ್ಮನ್ನು ಕಮ್ಮಿ ಆಗೋದಿಲ್ಲ. ಹಾಗೆ ವಿಷಯಗಳು. ಓಕೆ ಗುರುಗಳೇ, ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ನೋಡ್ತಾ ಹೋಗೋದಾದ್ರೆ ಪರಿಪೂರ್ಣವಾಗಿರುವಂತಹ ಸಂಖ್ಯೆ ಯಾವುದಾದ್ರೂ ಇದೆಯಾ ಅಂತ ಹೇಳಿ? ಈಗ ಸಂಖ್ಯೆ ಅನ್ನುವಂಥದ್ರಲ್ಲಿ ಪರಿಪೂರ್ಣತೆ ಅನ್ನುವಂಥದ್ದಿಲ್ಲ. ಈಗ ನಿಮ್ಮ ಮಟ್ಟಕ್ಕೆ ನೀವು ಯಾವುದ್ರಲ್ಲಿ ಕಮ್ಮಿ ಇದ್ದೀರಿ ಅಂತ ಕೇಳಿದ್ರೆ ಎಲ್ಲ ವಿಷಯಗಳಲ್ಲೂ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಪರಿಪೂರ್ಣವನ್ನು ಹೊಂದಿದ್ದೇನೆ ಅಂತ ನೀವು ಹೇಳ್ತೀರಿ. ಹಾಗೆ ಗ್ರಹಗಳ ಸೂಚನೆ, ಈಗ ಸೂರ್ಯ ಅನ್ನುವಂಥದ್ದು 1ನೇ ಗ್ರಹ, ಅವನು ಮೊದಲನೇ ಗ್ರಹ. ಸೂರ್ಯನಿಗೆ ಮಾಡುವಂಥ ಕೆಲಸವನ್ನು ಚಂದ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ಚಂದ್ರ ಮಾಡುವಂಥ ಕೆಲಸವನ್ನು ಶುಕ್ರ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆ ಪರಿಪೂರ್ಣ ಅಂತ ಹೇಳಿದರೆ ಇಲ್ಲಿ ಸೂರ್ಯನನ್ನು ನಾವು ಪರಿಪೂರ್ಣತೆ ತಗೊಳ್ತೇವೆ ಅಂತ ಆದರೆ ಅದರ ವಿರುದ್ಧ ದಿಕ್ಕಿನಲ್ಲಿ ಬೇರೆ ಗ್ರಹಗಳ ಕೆಲಸ ಮಾಡ್ತಾರೆ, ಹಾಗಾದರೆ ಅವರು ಪರಿಪೂರ್ಣ ಅಂತ ತಗೊಳ್ಬೇಕು. ಇಲ್ಲಿ ಸಂಖ್ಯೆಯಲ್ಲಿ ನಾವು ಈ ಸಂಖ್ಯಾಶಾಸ್ತ್ರದಲ್ಲಿ ಚಿಂತನೆ ಮಾಡುವಾಗ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ತಗೊಳ್ಳೋದಿಲ್ಲ. ಹುಟ್ಟಿದಂಥ ದಿನಾಂಕ, ಹುಟ್ಟಿದಂಥ ತಿಂಗಳು, ಹುಟ್ಟಿದಂಥ ವರ್ಷವನ್ನು ಇದನ್ನು ಅಷ್ಟನ್ನೂ ಪ್ಲಸ್ ಮಾಡಿ ಅಲ್ಲಿ ಬಂದಂಥ ಗ್ರಹವನ್ನು ಇದು ಒಂದು ಗ್ರಹ ಅಂತ ತಗೊಳ್ತಾರೆ. ಮತ್ತು ವಾರವನ್ನು, ಹುಟ್ಟಿದಂಥ ವಾರವನ್ನು ಒಂದು ಗಣನೆಗೆ ತಗೊಳ್ತಾರೆ. ಹೆಸರಿನಿಂದ ಬರುವಂಥ ಅಕ್ಷರಗಳಿಂದ ಒಂದೊಂದು ಗ್ರಹಗಳನ್ನು ಚಿಂತನೆ ಮಾಡ್ತಾರೆ. ಹೀಗೆ ಎಲ್ಲ ಗ್ರಹಗಳನ್ನು ಚಿಂತನೆ ಮಾಡಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಫಲಗಳನ್ನು ಹೇಳ್ತಾರೆ ಅಂದಾಗ ಒಬ್ಬೊಬ್ಬರ ಜಾತಕದಲ್ಲಿ ಪರಿಪೂರ್ಣವಾಗಿರುವಂಥದ್ದು ಎಲ್ಲರಿಗೂ ಇರುವುದಿಲ್ಲ. ಯಾಕೆಂದರೆ ಈಗ ನಾನು ನೀವು ಒಂದೇ ನಕ್ಷತ್ರದವರು ಅಥವಾ ಒಂದೇ ಡೇಟಿನವರು ಅಂತ ಹೇಳಿದ್ರೆ ನನ್ನ ಅಭಿರುಚಿ ಒಂದೇ ಇರಬೇಕು ಅಂತಿಲ್ಲ, ನಿಮ್ಮ ಅಭಿರುಚಿ ಒಂದೇ ಇರಬೇಕು ಅಂತಿಲ್ಲ. ಹಾಗಾಗಿ ಈಗ 7ನೇ ಸಂಖ್ಯೆಯವರಿಗೆ ಅಷ್ಟಿಗೂ ನಾ ಹೇಳಿದಾಗ ಏನಾಗ್ತದೆ, ನಿಮಗೂ ಒಂದೇ ಮಾತ್ರ, ನನಗೂ ಒಂದೇ ಮಾತ್ರ ಆಗ್ತದೆ. ಹಾಗೆ ಮಾಡಬಾರ್ದು. ಏನನ್ನಾದರೂ ಸಮೇತ ಸರಿಯಾಗಿ ವಿಮರ್ಶೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಗುರುಗಳೇ, ಇನ್ನು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಂತ ಹೇಳಿದ್ರೆ ಸಾಕಷ್ಟು ಸವಾಲುಗಳು ಬರುತ್ತೆ, ಜೊತೆಗೆ ಸಾಕಷ್ಟು ಅವಕಾಶಗಳು ಕೂಡ ಬರುತ್ತೆ. ಹಾಗಾಗಿ ಸಂಖ್ಯಾಶಾಸ್ತ್ರ ಅದಕ್ಕೆ ಸಾಧಕವಾಗಬಹುದಾ ಅಂತ ಹೇಳಿ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಆಗಿರತಕ್ಕಂಥ ಇಚ್ಛೆಗಳಿದೆ ಅನ್ನುವಂಥದ್ದು ನನಗೆ ತಿಳಿದಿರೋದಿಲ್ಲ. ಆದರೆ ನಾವೊಂದು ವಿಷಯವನ್ನು ಅರ್ಥ ಮಾಡಬೇಕು ಅಂತಾದರೆ ನಿಮಗೆ ಒಂದು ಸಾತ್ವಿಕ ರೂಪದಲ್ಲೂ ನಾವು ನಿಮ್ಮನ್ನು ಅರ್ಥೈಸ್ಬೋದು, ಅಥವಾ ರೌದ್ರ ರೂಪದಲ್ಲೂ ಅರ್ಥೈಸ್ಬೋದು. ನಿಮಗೆ ಬೈದು ಹೇಳ್ಬೋದು, ಹೊಡೆದು ಹೇಳ್ಬೋದು, ಪ್ರೀತಿಯಿಂದ ಹೇಳ್ಬೋದು. ಹಾಗೆ ನಿಮಗೆ ಯಾವುದು ಅರ್ಥ ಆಗ್ತದೆ ಅನ್ನುವಂಥದ್ದು ನನಗೆ ಗೊತ್ತಿದ್ದರೆ, ಈ ಜ್ಯೋತಿಷ್ಯದಲ್ಲೂ ಹಾಗೆ ನಾವು ಕುಂಡಲಿಗಳನ್ನು ವಿಮರ್ಶೆ ಮಾಡ್ಬೋದು, ಅಥವಾ ಸಂಖ್ಯಾಶಾಸ್ತ್ರದ ಮುಖಾಂತರವಾಗಿ ಹೇಳ್ಬೋದು, ಅಥವಾ ಬಣ್ಣಗಳ ಮುಖಾಂತರ ನಾನು ನಿಮಗೆ ಅರ್ಥೈಸ್ಲಿಕ್ಕೆ ಇಲ್ಲಿರುವಂಥ ಬಂಡವಾಳವನ್ನು ಉಪಯೋಗಿಸ್ಕೊಂಡು ಹೇಗಾದರೂ ಅರ್ಥೈಸ್ಬೇಕಷ್ಟೆ. ಹಾಗೆ ಸಂಖ್ಯಾಶಾಸ್ತ್ರವೂ ಅಷ್ಟೇ, ಜನಗಳಿಗೆ ಬೇಗ ಅರ್ಥ ಆಯ್ತದು. ಏನು ಅಂತ ಕೇಳಿದರೆ, ಈಗ ಕೇತು ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ, ಅವನು ಅರ್ಧಂಬರ್ಧ ಗ್ರಹ ಅಂತ ಹೇಳಿದರೆ. ಈಗ 7 ಅಂತ ಹೇಳಿದ್ರು ಕೂಡಲೇ 7ನಲ್ಲಿದ್ದವ್ರು ಬರೀ ಅರ್ಧಂಬರ್ಧ ಅಂತ ಹೇಗೆ ಅವ್ರ ಜನರಿಗೆ ಬೇಗ ಅರ್ಥ ಆಯಿತೋ ಹಾಗೆ ಇದು ಬೇಗ ಅರ್ಥ ಆದ್ದರಿಂದ ಇದು ಹೆಚ್ಚು ಪ್ರಚಲಿತದಲ್ಲಿದೆ. ಇದು ಜನರಿಗೆ ಕಬ್ಬಿಣದ ಕಡಲೆ ಆದ್ದರಿಂದ ಜ್ಯೋತಿಷ್ಯ ಅನ್ನುವಂಥದ್ದು ಅರ್ಥೈಸ್ಕೊಳ್ಳಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಗುರುಗಳೇ, ಇನ್ನು ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಅದೃಷ್ಟ ಸಂಖ್ಯೆ ಯಾವುದು, ಜೊತೆಗೆ ಯಾವ ಬಣ್ಣದ ಬಟ್ಟೆಯನ್ನ ತೊಟ್ಟರೆ ಇವತ್ತು ಒಳಿತಾಗುತ್ತೆ ಅನ್ನುವಂತಹ ಕೆಲವೊಂದಷ್ಟು ನಂಬಿಕೆಗಳಲ್ಲಿ ಇರ್ತಾರೆ. ಈ ಕುರಿತು ತಿಳಿಸ್ಕೊಡೋದಾದ್ರೆ ಗುರು? ಬೆಳಗ್ಗೆ ಎದ್ದರೂ ಕೂಡಲೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತ್ಯಕ್ಷ ಸೂರ್ಯನನ್ನು ಆರಾಧನೆ ಮಾಡುವಂಥದ್ದು, ತಂದೆ ತಾಯಿಯನ್ನು ನಮಸ್ಕಾರ ಮಾಡುವಂಥದ್ದು, ದೇವರಿಗೆ ದೀಪ ಹಚ್ಚುವಂಥದ್ದು, ನೈಮಿತ್ತಿಕ ಕಾರ್ಯಗಳನ್ನು ಮಾಡುವಂಥದ್ದು ಹಿಂದಿನ ಕಾಲದಿಂದ ಬಂದಂಥದ್ದು. ಈಗ ಬಂದಂಥದ್ದೇನೋ ಬಟ್ರೆ ನಮ್ಮ ನಂಬರ್ ಯಾವುದಿರಬೇಕು, ನಾವು ಹಾಕುವಂಥ ವರ್ಣ ಯಾವುದಿರಬೇಕು, ನಾವು ಯಾವ ದಿಕ್ಕಿನಿಂದ ಎದ್ದೇಳಬೇಕು, ಇವೆಲ್ಲವನ್ನು ಚಿಂತನೆ ಮಾಡ್ತಾರೆ. ನಮ್ಮಲ್ಲಿ ಯಾವುದೇ ಬಂಡವಾಳ ಇಲ್ಲ ಅಂತ ಹೇಳಿದಾಗ ನಾವು ಈಗ ಕೈಯಲ್ಲಿ ಸಾಲ, ಈಗ ಎಲ್ಲ ಕಡೆ ಸಾಲ ಮಾಡಿಕೊಂಡು ನಾವು ಸಾಲಕ್ಕೆ ವಿರುದ್ಧವಾಗಿ ಲಕ್ಷ್ಮಿ ಫೋಟೋವನ್ನು ಕೈಯಲ್ಲಿ ಇಟ್ಕೊಂಡು ಅವಳಿಗೆ ಇಷ್ಟವಾಗಿರ್ತಕ್ಕಂಥ ಹೂವನ್ನು ಅವಳಿಗೆ ಸಮರ್ಪಣೆ ಮಾಡಿ ಹೋದರೆ ಸಾಲಗಾರರು ಸುಮ್ಮನೆ ಇರುವುದಿಲ್ಲ, ಕೊಡಲೇಬೇಕು. ಅವ್ರು ನಮಗೆ ಬಡಿದೇ ಬಡಿತಾರೆ. ಹಾಗೆ ನೈಮಿತ್ತಿಕವಾಗಿರ್ತಕ್ಕಂಥ ಕೆಲಸಗಳನ್ನು ಯಾವುದೂ ಬಿಡಬಾರ್ದು. ನಮಗೆ ತೊಂದರೆ ಬರುವಂಥದ್ದೇ ಏನಾರು ಒಂದನ್ನು ಬಿಟ್ಟಾಗ, ಈಗ ಜೈಲಿಗೆ ಹೋಗಿಬಿಟ್ಟು ಅಲ್ಲಿನ ಆಡಳಿತ ಹೇಗಿದೆಯೋ ಹಾಗೆ ನಾವಿರಬೇಕು. ಅದರ ವಿರುದ್ಧವಾಗಿರುವಾಗ ನಮಗೆ ಪೆಟ್ಟು ಹೇಗೆ ಕೊಡ್ತಾರೋ ಪೊಲೀಸ್ನವರು, ಹಾಗೆ ಇಲ್ಲೂ ಹಾಗೆ ನಾವು ಮಾಡುವಂಥ ಅನಾದಿ ಕಾಲದಿಂದ ಬಂದಂಥ ಸಂಪ್ರದಾಯಗಳನ್ನು ಯಾವುದ್ಯಾವುದನ್ನು ಬಿಡ್ತಾ ಬರ್ತೇವೋ ಅದರಿಂದ ಸೂಚಕವಾಗಿರ್ತಕ್ಕಂಥ ಫಲಗಳನ್ನು ನಾವು ಅನುಭವಿಸ್ತೀವಿ. ಅದನ್ನು ತಡಿಲಿಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಈ ಸಂಖ್ಯಾಶಾಸ್ತ್ರ ಇದ್ದರೂ ಮತ್ತೊಂದಿದ್ರು ಇರುವಂಥ ಮಹಾದೋಷವೇ ದೇವತಾ ಕೋಪವಾಗಿ ಕೂತ್ಕೊಂಡಿತ್ತು,
ಅಥವಾ ಇನ್ನೊಬ್ರು ಯಾರೋ ಆವಿಚಾರ ಕ್ರಿಯೆಗಳನ್ನು ಮಾಡಿದ್ರು, ಈ ಸಂಖ್ಯೆನ ಇಟ್ಕೊಂಡು ಎಂತ ಮಾಡೋದು ನಾವು? ಭಟ್ರು ಹೇಳಿದ್ರು ಬೆಳಗ್ಗೆ ಈ ನಂಬರಿಂದ ನೀವು ಇದು ಮಾಡಿ, ಈ ನಂಬರನ್ನು ತಗೊಳ್ಳಿ ಅಂತ ಹೇಳಿದ್ರು. ಅವಾಗ ಈಗ ನಾನೇ ಹೇಳಿದೆ ಅಂತ ಇಟ್ಕೊಳ್ಳಿ, ಜನಗಳಿಗೆ ಈ ನಂಬರ್ ತಗೊಳ್ಬೇಡಿ, ಈ ನಂಬರ್ ಉಪಯೋಗಿಸಿ, ಅಥವಾ ಈ ನಂಬರಿಂದ ನಿಮಗೆ ಹೀಗೆ ಆಗ್ತದೆ ಅಂತ. ನಾಳೆ ದಿನ ಅದು ಸಂಪೂರ್ಣವಾಗಿರುವಂಥ ಪರಿಹಾರ ನೀವು ನಂಬ್ತೀರಾ? ಈಗ ನೀವು ಒಂದು ಟ್ಯಾಬ್ಲೆಟನ್ನು ತಗೊಳ್ಳುವಂಥ ಕಾಲ, ಅಥವಾ ಆಪರೇಷನ್ ಮಾಡಬೇಕು, ಇಲ್ಲ ನಿಮ್ಮ ಕೈಲಿ ಹಿಂಗೆ ಬರ್ಕೊಳ್ಳಿ, ನಿಮ್ಮ ನಂಬರ್ ಚೇಂಜ್ ಮಾಡಿ ಆಪರೇಷನ್ ಮಾಡೋ ಯೋಗನೇ ಹೋಗುತ್ತೆ ಅಂತ ಯಾರು ಹೇಳಿ ನೋಡು? ಹೇಳೋದಿಲ್ಲ. ಯಾಕೆ ಅಂದರೆ ಜನರನ್ನು ಈಗ ಎಲ್ಲರಿಗೂ ಬೇಕಾಗಿರೋದೇನು ಅಂತ ಕೇಳಿದ್ರೆ ವೈಭವೀಕರಣ. ಸುಳ್ಳಿದ್ರೂ ಪರವಾಗಿಲ್ಲ, ಅದನ್ನು ವೈಭವೀಕರಿಸಿ ಜನರನ್ನು ತಪ್ಪು ದಾರಿಗೆ ತಳ್ಳುವಂಥದ್ದು, ಆ ಕೆಲಸಗಳನ್ನು ಮತ್ತೆ ಮತ್ತೆ ಆಗ್ತಾ ಇದೆ. ಬಿಟ್ಟರೆ ಅದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ನಾವು ಪ್ರತ್ಯಕ್ಷವಾಗಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ, ಅದರಲ್ಲಿ ನವಗ್ರಹಗಳಿಗೆ ಪ್ರಾಧಾನ್ಯತೆ. ಇನ್ನು ಮುಂದಿನ ಕಾಲಗಳಲ್ಲಿ ಹೋಗ್ತಾ ಏನಾಗ್ತದೆ, ನವಗ್ರಹಗಳನ್ನು ತೆಗಿತಾರೆ, ಅಲ್ಲೊಂದಿಷ್ಟು ನಂಬರ್ಗಳನ್ನು ಬರೆದು ಇದೇ ನವಗ್ರಹ ಅಂತ ಹೇಳಿ ಹೇಳ್ತಾರೆ. ನಿಮಗೆ ಪೂಜೆ ಮಾಡ್ಲಿಕ್ಕೆ ನಿಮಗಾದರೂ ಮನಸ್ಥಿತಿ ಬರ್ತದೆ, ನನಗಾದರೂ ಮನಸ್ಥಿತಿ ಬರುವುದಿಲ್ಲ. ಯಾಕಂದ್ರೆ ನಂಬರಿಗೆ ಎಂತ ಕೈ ಮುಗಿಯುವುದು? ಅಲ್ಲಿ ಗ್ರಹಗಳ ವಿಗ್ರಹ ಇತ್ತಂತಾದರೆ ಆ ಗ್ರಹಗಳಿಗೆ ಕೈ ಮುಗಿಬೋದು. ಹಾಗಾಗಿ ಇದನ್ನು ಹೆಚ್ಚು ವೈಭವೀಕರಿಸುವಂಥದ್ದು ನಮ್ಮ ಧರ್ಮವನ್ನು ನಾವು ಇನ್ನು ಹಿಂತಗೊಂಡೋದಂಥ ಲೆಕ್ಕ. ಹಾಗಾಗಿ ತಿಳ್ಕೊಂಡಿರಬೇಕು. ಇದರಲ್ಲಿ ಶೀಘ್ರವಾಗಿ ಅರ್ಥ ಆಗ್ತದೆ. ಮಾಮೂಲಿ ಜ್ಯೋತಿಷ್ಯದಕ್ಕಿಂತ ಈ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಶೀಘ್ರವಾಗಿ ಅರ್ಥ ಆಗ್ತದೆ. ಈಗಿನ ಕಾಲಘಟ್ಟದಲ್ಲಿ ಕೆಲಸ ಮಾಡಿ ಆಫೀಸಿಗೆ ಹೋಗ್ಲಿಕ್ಕೆ ಸಮಯ ಇರೋದಿಲ್ಲ. ಇನ್ನು ಇದೆಲ್ಲ ಓಕೆ ಗುರುಗಳೇ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಜನ್ಮ ದಿನಾಂಕವನ್ನ ತಿಳಿಸಿ. 17/11/95. 17/11/95 ಸರಿ. 95 ಬೆಳಗ್ಗೆ 11:20 ಮೇಡಮ್. 11:20. ಎಂತ ಕೇಳಬೇಕಿತ್ತು? ಮದುವೆ ಬಗ್ಗೆ. ಆಗಿದೆಯಾ ಇಲ್ವಾ? ಇನ್ನ ಇಲ್ಲ ಗುರುಜಿ, ನೋಡ್ತಾ ಇದ್ದೀವಿ, ಸೆಟ್ ಆಗ್ತಾ ಇಲ್ಲ. ಬೆಳಗ್ಗೆ ಹುಟ್ಟಿದ್ದ? ಬೆಳಗ್ಗೆ ಮೇಡಮ್ ಗುರುಜಿ 11:20. ಎಂತ ನಕ್ಷತ್ರ? ಹುಬ್ಬ ನಕ್ಷತ್ರವಾ? ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಹೌದು, ಹುಬ್ಬ ನಕ್ಷತ್ರ, ಸಿಂಹರಾಶಿ, 2ನೇ ಪಾದ ಆಗ್ತದೆ. ಗುರುಜಿ. ಇಲ್ಲಿ ಇನ್ನೊಂದೇನಾಗಿದೆ, ಒಂದು ಲಗ್ನವನ್ನ ಚಿಂತನೆ ಮಾಡುವಾಗ ಮದುವೆಗೆ ಹುಡುಕ್ಲಿಕ್ಕೆ ಶುರು ಮಾಡಿದ್ದೀರಾ ಯಜಮಾನ್ರೆ? ಹೌದು ಗುರುಜಿ. ಸಿಗ್ತಾ ಇಲ್ಲ? ಇಲ್ಲ, ಸಿಗ್ತಾ ಇಲ್ಲ. ಸೆಟ್ ಆಗೋಗೆ ಇರುತ್ತೆ, ಮಿಸ್ ಆಗ್ತಾ ಇದೆ. ಈಗ ಕುಜದಶೆ ನಡೀತಾ ಉಂಟು, ಅವನಿಗೆ ಸ್ವಲ್ಪ ಈ ಜಾತಕದಲ್ಲಿ ದೋಷಾದಿಗಳು ಅನ್ನುವಂಥದ್ದಿದೆ. ಸರಿ ಗುರುಜಿ. ಅವನು ವಜ್ರಧಾರಣೆ ಏನಾದರೂ ಮಾಡಿದಾನ? ಇಲ್ಲ ಗುರುಜಿ, ಇಲ್ಲ. ಅವ್ರಿಗೆ ವಜ್ರಧಾರಣೆ ಒಂದು ಮಾಡ್ಲಿಕ್ಕೆ ಕೊಡಿ. ಈ ಗುಪ್ತ ರೋಗಗಳು ಅಂತೇಳಿ ಹೇಳ್ತಾರೆ. ಕೆಲವೊಂದು ರೋಗಗಳನ್ನು ನಾವು ವೈದ್ಯರ ಹತ್ರ ಬಿಟ್ಟರೆ ಬೇರೆಯವ್ರ ಹತ್ರ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆ ಸಂಬಂಧಿತವಾಗಿರ್ತಕ್ಕಂಥ ರೋಗಾದಿಗಳೆಲ್ಲ ಇರುವಂಥ ಲಕ್ಷಣಗಳಿದೆ. ನರಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಈ ಮನುಷ್ಯನಿಗೆ ಉಂಟು. ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದು ವೈದ್ಯಕೀಯ ಚಿಕಿತ್ಸೆ ಅತಿ ಪ್ರಾಮುಖ್ಯತೆ ಆಗ್ತದೆ. ಅದೇನು ಕೊಟ್ಟಂಥ ಲಕ್ಷಣಗಳಿಲ್ಲ ಒಂದು. ಆಮೇಲೆ ತದನಂತರದಲ್ಲಿ ಅವನಿಗೆ ಸ್ವಲ್ಪ ಈ ಪಿತೃಗಳ ದೋಷಗಳು ಅನ್ನುವಂಥದ್ದು ಇದ್ದಿರುವಂಥ ಲಕ್ಷಣಗಳು ಉಂಟು. ಅಂತ ಹೇಳಿದರೆ ಈ ಹಿರಿಯರ ಕೆಲಸಗಳಿಂದ ಮಾಡಿದಂಥ ಕೆಲಸಗಳನ್ನು ಬಿಟ್ಟು ಹೋದಂಥದ್ರಿಂದ ಅದರಿಂದ ತೊಂದರೆಗಳನ್ನು ಅನುಭವಿಸ್ತಿರುವಂಥ ಲಕ್ಷಣಗಳು ಇದೆ. ಹಾಗಾಗಿ ಒಮ್ಮೆ ಇವರ ತಂದೆ ತಾಯಿ ಜೊತೆಗೆ ಒಂದು ಗೋಕರ್ಣದಲ್ಲಿ ಒಂದು ಪಿತೃಶಾಂತಿಯನ್ನು ಮಾಡಿಸಿಕೊಂಡು, ಅಂತ ಹೇಳಿದರೆ ಪಿತೃಗಳನ್ನು ಮೋಕ್ಷದ ಕೆಲಸಗಳನ್ನು ಮಾಡಿ ತದನಂತರದಲ್ಲಿ ಸ್ವಯಂವರ ಪಾರ್ವತಿ ಅನ್ನುವಂಥ ದೇವರನ್ನು ಆರಾಧನೆ ಮಾಡುವಂಥದ್ದು, ಜಪಾದಿಗಳನ್ನು ಮಾಡಿಸುವಂಥದ್ದು, ದಶಾಂಶ ಹೋಮಾದಿಗಳನ್ನು ತರ್ಪಣಾದಿಗಳನ್ನು ಮಾಡೋದ್ರಿಂದ ಇವನಿಗೆ ಅನುಕೂಲತೆ ಉಂಟು. ಸರಿ ಗುರುಜಿ. ಈ ಕೆಲಸಗಳನ್ನು ಮಾಡೋದ್ರಿಂದ ಶೀಘ್ರಾತಿ ಶೀಘ್ರವಾಗಿ ಮದುವೆಗೆ ಅನುಕೂಲತೆ ಆಗ್ತದೆ. ಒಳ್ಳೆಯದಾಗಲಿ, ಆಯಿತಾ? ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ಹೇಳ್ತಾ ಇದ್ರಿ, ಇನ್ನು ನಮ್ಮ ವೃತ್ತಿಪರ ಜೀವನದಲ್ಲಿ ಈ ಸಂಖ್ಯಾಶಾಸ್ತ್ರ ಅನ್ನೋದು ಎಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸ ಕಾರ್ಯವನ್ನು ಆರಂಭ ಮಾಡೋಕ್ಕೂ ಮುಂಚೆ ಒಂದು ಸಮಯ ಹಾಗೆ ಸೂಕ್ತ ದಿನವನ್ನು ಕೇಳಿಸ್ಕೊಳ್ತಾರೆ. ಹಾಗಾಗಿ ಸೂಕ್ತ ದಿನ ಅನ್ನುವಂಥದ್ದು ಏನಾಗ್ತದೆ ಅಂತ ಕೇಳಿದರೆ, ನೋಡಿ, ಎಲ್ಲರಿಗೂ ಎಲ್ಲದೂ ಸೂಕ್ತ ದಿನ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ನಿಮಗೆ ಶುಭ ಕೊಡುವಂಥ ನಕ್ಷತ್ರಗಳು ನನಗೆ ವಿಪತ್ತಾರೆ ಆಗ್ತದೆ, ನನಗೆ ವಿಪತ್ತಾರೆ ಇರುವಂಥದ್ದು ನಿಮಗೆ ಸಂಪತ್ತಾರೆ ಆಗ್ತದೆ. ಹಾಗೆ ನಾವು ಮಾಡುವಂತಹ ದಿನ ಅನ್ನುವಂಥದ್ದು ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಇರ್ತದೆ. ಈಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾರೆ ಕೆಲವರೆಲ್ಲ, ಮಾಡಿ ಒಂದು ತಿಂಗಳಿಗೆಲ್ಲ ಲಾಸ್ ಆಗೋಗಿರ್ತಾರೆ. ಯಾಕೆ ಅಂತ ಕೇಳಿದರೆ ಅವರಿಬ್ಬರ ಜಾತಕದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಯೋಗವೇ ಇರೋದಿಲ್ಲ.
ಆದರೆ ನಾವು ಸಂಖ್ಯಾಶಾಸ್ತ್ರದ ಪ್ರಕಾರವಾಗೆಲ್ಲ ತೊಗೊಂಡು ನಿಮ್ಮಿಬ್ಬರಿಗೂ ಆಗತ್ತೆ ಮಾಡ್ಕೊಂಡು ಹೋಗಿ ಅಂತಾರೆ. ಎಲ್ಲ ಲಾಸ್ ಆಗಿ ಅವ್ನು ಬೀದಿಗೆ ಬಂದ್ರ ಮೇಲೆ ಯಾರೂ ಹೇಳೋದಿಲ್ಲ ನೀ ಮಾಡಿದ ತಪ್ಪು ಮಾರಾಯ, ನಿನ್ನ ಜಾತಕದಲ್ಲಿ ಈ ರೀತಿ ದೋಷ ಇದೆ ಅಂತ. ಆದರೆ ಅವನೇನು ಮಾಡಿರ್ತಾನೆ, ಎಲ್ಲಿ ವೈಭವ ಕಾಣಿಸ್ತದೆ ಹೋದ್ರೂ ಕೂಡಲೇ ಅವನಿಗೆ ಎಲ್ಲಿ ಮರ್ಯಾದೆ ಹೆಚ್ಚು ಸಿಗ್ತದೆ, ಅವನಿಗೆ ಎಲ್ಲಿ ಅವನನ್ನು ಇನ್ನೂ ಮೇಲ್ ತೊಗೊಂಡೋಗ್ತಾರೆ ಅದನ್ನು ನಂಬೋದು ಜಾಸ್ತಿ. ಆದರೆ ಶಾಸ್ತ್ರದಲ್ಲಿ ಏನು ಉಲ್ಲೇಖ ಇದೆ ಅದನ್ನು ಯಾರೂ ನಂಬೋದಿಲ್ಲ. ಈಗ ಹೋಗಿ ಜಾತಕವನ್ನು ತೋರಿಸಿ ನೀವು ಮಾಡಿ ಅಂದರೆ ಮನೆಯಲ್ಲಿ ಹೀಗೆ ಆ ವಾಸ್ತುವನ್ನು ಹಾಗೆ ಇನ್ಸ್ಟಾಲ್ ಮಾಡಬೇಕು, ಹೀಗೆ ಇನ್ಸ್ಟಾಲ್ ಮಾಡಬೇಕು, ಅದು ಯಾವುದಕ್ಕೂ ಆಧಾರನೇ ಇಲ್ಲ ಅಂತ ಹೇಳಿದಾಗ ನಾವು ಹೇಗೆ ನಂಬಲಿಕ್ಕೆ ಸಾಧ್ಯತೆ? ಈಗ ಒಂದು ಇದಮಿತ್ತಮ್ ಅನ್ನುವಂಥದ್ದು ಬೇಕು. ಈಗ ಡಾಕ್ಟ್ರ್ MBBS ಮಾಡಿ ಹೊಟ್ಟೆ ಕೊಯ್ತಾರೆ ಅಂತ ಆದರೆ ಅದಕ್ಕೆ ಅವರು ಓದಿರ್ತಾರೆ. ಹಾಗೆ ಇದಕ್ಕೆ ಒಂದು ಆಧಾರ ಬೇಕು, ಹೀಗೀಗ ಆಗ್ತದೆ ಅನ್ನುವಂಥ ಆಧಾರ ಇದ್ದರೆ ಇದನ್ನು ನಾವು ನಂಬೋದು. ಊಹಾಪೋಹಗಳು ಮೊದಲೇ ಹೇಳಿದಂತೆ ಇದಷ್ಟು ಊಹಾಪೋಹಗಳೇ, ಇದ್ರದ್ದು ಬಂದಂಥದ್ದು ಆ ನವಗ್ರಹಗಳಿಂದನೇ. ಹಾಗಾಗಿ ನಾವು ಮಾಡುವಂಥದ್ದೇನು ಅಂತ ಕೇಳಿದರೆ ಆ ವಿಷಯಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಗಣನೆಗೆ ಬರಬೇಕನ್ನುವಂಥದ್ದು. ಓಕೆ ಗುರುಜಿ, ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಸಂಖ್ಯಾಶಾಸ್ತ್ರದ ಕುರಿತಂತೆ ತಿಳಿಸಿಕೊಡೋದಾದರೆ? ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ನೀವು ತಿಳ್ಕೊಳ್ಳೋದಾದರೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನೋಡುವಾಗ ಎಲ್ಲವನ್ನ ಕೂಡಿದಾಗ 1 ಅನ್ನುವಂಥದ್ದು ಬಂತು ಅಂತ ಆದರೆ ಅದನ್ನು ಸೂರ್ಯಗ್ರಹ ಅಂತೇಳಿ ಹೇಳ್ತಾರೆ. ನೀವು ಸೂರ್ಯನಿಗೆ ಸಂಬಂಧಿತವಾಗಿರುವಂಥ ದೇವತೆಗಳನ್ನು ಹೆಚ್ಚು ಆರಾಧನೆ ಮಾಡುವಂಥದ್ದು ಉತ್ತಮ. ಅಂತಹ ವ್ಯಕ್ತಿಗಳಿಗೆ ರೋಗ ಸಂಬಂಧಿತವಾಗಿ ಉಷ್ಣತೆ ಹೆಚ್ಚಾಗುವಂಥದ್ದು ಈ ರೀತಿ ಇರುವಂಥದ್ದು ಇರ್ತದೆ. ನಂತರದಲ್ಲಿ ಇನ್ನು ತುಂಬ ತೇಜಸ್ಸನ್ನು ಹೊಂದಿದಂಥವ್ರು, ಅವ್ರು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಬ್ರೈಟಾಗಿ ಕೆಲಸ ಮಾಡುವಂಥದ್ದು, ಅವ್ರ ಕೆಲಸವನ್ನು ಎಲ್ಲರೂ ಹೊಗಳುವಂಥದ್ದು, ಈ ರೀತಿ ಉಳ್ಳಂಥವರಾಗಿರ್ತಾರೆ. ಇನ್ನೆರಡು, ಚಂದ್ರವನ್ನು ಚಿಂತನೆ ಮಾಡುವಾಗ ಚಂದ್ರನಿಂದ ಸಾಕಷ್ಟು ಕೆಲಸಗಳನ್ನು ಹೇಳಿದ್ದಾರೆ. ಅವರು ಎಲ್ಲದೂ ಗೊತ್ತಿದ್ದು, ಚಂದ್ರ ಮೀನ್ಸ್ 2ನೇ ನಂಬರ್, ಮೊದಲು ಹೇಳಿದ್ದು 1ನೇ ನಂಬರ್, 2ನೇದು ಹೇಳುವಂಥದ್ದು 2ನೇ ನಂಬರ್ ಅಂತ ಹೇಳಿದರೆ ಚಂದ್ರ. ಆ 2ನೇ ನಂಬರ್ ಚಂದ್ರನ ವಿಷಯಗಳೇನು ಅಂತ ಕೇಳಿದರೆ ಅವರಿಗೆ ಎಲ್ಲ ವಿಷಯಗಳು ಗೊತ್ತಿರ್ತದೆ. ಆದರೆ ಯಾವುದನ್ನು ಹೇಳಲಿಕ್ಕೆ ಹೆದರ್ತಾರೆ, ಇದು ಸರಿ ಉಂಟು ತಪ್ಪು ಉಂಟು ಅಂತ ಗೊತ್ತಿರೋದಿಲ್ಲ, ಯಾವಾಗಲೂ ಸೈಲೆಂಟ್ ಆಗಿರ್ತಾರೆ. ಇದು 2ನೇ ಗುಣಲಕ್ಷಣ, 2ನೇ ನಂಬರಿನ ಗುಣಲಕ್ಷಣಗಳು. ಇನ್ನು 3ನೇ ಚಿಂತನೆ, 3ನೇದು ಗುರುಗ್ರಹ ಅಂತೇಳಿ ಹೇಳ್ತಾರೆ. ಅವರೇನು ಅಂತ ಕೇಳಿದರೆ ಎಲ್ಲ ವಿಷಯಗಳಲ್ಲೂ ಅವ್ರ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ. ಅವ್ರನ್ನ ಯಾರು ಸಾಮಾನ್ಯಕ್ಕೆ ಕೆಳಗೆ ಬೀಳಿಸ್ಲಿಕ್ಕೆ ಆಗೋದಿಲ್ಲ. ಅವ್ರ ಹತ್ರ ಮಾತಾಡಬೇಕಾದ್ರೆ ನಮ್ಮಲ್ಲಿ ಕೃಷಿ ಇರಬೇಕು, ಅಧ್ಯಯನದ ಕೃಷಿ ಇರಬೇಕು. ಈ ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ನವಗ್ರಹಗಳಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈಗ 2 ಗ್ರಹಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನು ಸೂಕ್ಷ್ಮವಾಗಿ ಗ್ರಹಗಳ ಬಗ್ಗೆ ಚಿಂತನೆ ಮಾಡುವ. ಸರಿ ಗುರುಜಿ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಖ್ಯಾಶಾಸ್ತ್ರದ ಕುರಿತಂತೆ ಬಹಳಷ್ಟು ಅರ್ಥಪೂರ್ಣ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವಾ ವೀಕ್ಷಕರೇ, ಸಂಖ್ಯಾಶಾಸ್ತ್ರ ಅಂದರೆ ಏನು, ಸಂಖ್ಯಾಶಾಸ್ತ್ರದ ಮಹತ್ವ ಜೊತೆಗೆ ಪ್ರಾಮುಖ್ಯತೆ ಯಾವ ರೀತಿಯಾಗಿದೆ, ಹಾಗೆ ಜ್ಯೋತಿಷ್ಯಕ್ಕೂ ಕೂಡ ಸಂಖ್ಯಾಶಾಸ್ತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ, ಅಥವಾ ಯಾವ ರೀತಿಯ ಪರಿಹಾರವನ್ನು ನಮ್ಮ ಸಮಸ್ಯೆಗೆ ಸಂಖ್ಯಾಶಾಸ್ತ್ರದಲ್ಲಿ ಕಂಡುಕೊಳ್ಳಬಹುದು ಅನ್ನೋದಾಗಿ ಬಹಳ ಅರ್ಥಪೂರ್ಣ ಮಾಹಿತಿಯನ್ನು ಗುರುಗಳು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ರೀತಿಯ ಗೊಂದಲ ಇತ್ತು ಅಂತ ಹೇಳಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತ ಈ ಸಂಖ್ಯೆಗೆ ಕರೆ ಮಾಡಬಹುದು, ಹಾಗೆ ಗುರುಗಳನ್ನ ಭೇಟಿಯಾಗಬಹುದು, ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.